ಸಮಯದೇ ಇಲ್ಲ ಅನ್ಸುತ್ತೆ. ಪಯಣ ಅಣ್ಣ, ಎಲ್ಲಿಗೆ ಪಯಣ? ಜೀವನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತಾ ಇರೋಣ ಅಂತೀರಾ ನೀವು? ಏನೋ ಎಲ್ಲಿಗೆ ಪಯಣ? ನಾನು ಹೋಗೋ ದಾರಿನೇ ನನ್ನ ಪಯಣ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀವು ತುಂಬ ಡೀಪ್ ಥಿಂಕರ್ಸ್ ಆಗಿರಬೇಕು. ಅಣ್ಣ ಎಲ್ಲಿಗೆ ಪಯಣ? ನಾನು ಹೋಗೋ ದಾರಿ ಲವರ್ ಮನೆ ಕಡೆ. ಇಲ್ಲಿ ಹೋಗೋ ತುಂಬ ಚೆನ್ನಾಗಿತ್ತಲ್ವಾ? ಹಳೆ ಕಾಲದಲ್ಲಿ ಇದೇ ಥರ ಅನ್ಸುತ್ತೆ ಕಾರ್ ಇದ್ದಿದ್ದು. ಹಸು ಹಿಂದ್ಗಡೆ ಕಾರ್ದು ಅರ್ಧ ಭಾಗ. ಹಸು ಅಲ್ಲ ಬ್ರೋ, ಎತ್ತು. ನೀರಿಗೂ ಕಾರ್ ಅಂಟಿಸೋರು ಇವರು. ನಾವು ಆ ಕಾರ್ ರಿವ್ಯೂ ಮಾಡೋದ ಅದು ಅದನ್ನ ಕೂತ್ಕೊಂಡು ಓಡಿಸೋ ಟೈಮ್ ಇನ್ನೂ ಬಂದಿಲ್ಲ. ಬಂದಾಗ ರಿವ್ಯೂ ಮಾಡೋಣ. ಮಹಾಪ್ರಾಣದೀಪಂ. ಇದು ವೀರೇಂದ್ರ ಹೆಗ್ಡೆ ಅವರು ಕಾಲೇಜ್ಗೆ ಹೋಗ್ತಿದ್ರಂತೆ. ಹೌದಾ? ವೀರೇಂದ್ರ ಹೆಗ್ಡೆ ಅವರು ತಮ್ಮ ಕಾಲೇಜು ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಉಪಯೋಗಿಸುತ್ತಿದ್ದು. ನನ್ನ ಕಾಲೇಜ್ ಲೈಫ್ ಬರೀ ಬಸ್ಸಲ್ಲಿ ನೋಡೋಕೆ ಮುಗಿದೈತಲ್ಲ. ನೋಡುತ್ತೆ ಗಾಡಿ ಕೊಡಂಗಿದ್ದೀರ ಅವ್ರು ಇಟ್ಕೊಳ್ಳೋರು ಅಂತೀರಲ್ಲ. 3 ಕ್ಯಾಮ್ರಾ ಟಿಕೆಟ್ 100 rupees charges. 100. Yes, sir. Go and collect it. ಓಕೆ ಫ್ರೆಂಡ್ಸ್, ಕ್ಯಾಮ್ರಾ ಬಿಡಲಿಲ್ಲ ಅವ್ರು ಒಳಗಡೆ, ಆದರೂ ಒಳಗಡೆ ಒಂದು ಆನ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಉಸ್ಕೊಂಡು ಮಾಡ್ಬಾ. Seriously, what is this place? This is heaven. ಆಸ್ಟಿನ್ 7RM ಸಲೂನ್. ಇಂಡಿಕೇಟರ್ ಐತೆ ಅಣ್ಣ? ಇಂಡಿಕೇಟರ್ ಐತೆ. ಹೌದು. ಮಾಡಲ್ 1934 ಅಂತ ಬರ್ತವ್ರೆ. 1934. ಚೋಟ್ ಬೇಕರ್ ಪ್ರೆಸಿಡೆಂಟ್ 8 ಸಿಲಿಂಡರ್ ಫುಲ್ ರಾಯಲ್ ಥರ. ಅದೇನದು ಇಂಡಿಕೇಟರ್? ಅದು ಅಲ್ಲೊಂದು ಕೊಟ್ಟವ್ರಲ್ಲ ಹೆಡ್ಲೈಟ್. ಸಿಎಂ ಕಾರ್ನಲ್ಲಿ ಗಾಂಧೀಜಿ. ಈ ಕಾರಲ್ಲಿ ಗಾಂಧೀಜಿ ಓಡಾಡೋರಾ? ಆದರೂ ಆ ಕಾರ್ ತುಂಬ ಇಷ್ಟ ಆಯ್ತು ನನಗೆ. ಈ ವಿಡಿಯೋನ ಯಾವತ್ತು ಹಾಕ್ತೀನಿ? ಎಡಿಟ್ ಮಾಡ್ತಾ ಇದ್ದೀನಿ ಎಲ್ಲ ವೀಡಿಯೋಸ್. 300 ವರ್ಷ ಆಗಲ್ಲ. ನೈಸ್. HP 100 km/h ಹೋಗ್ತಿತ್ತು ಆವಾಗ ಫುಲ್ ಟೂನಿಂಗ್. ಅದು ಚೆನ್ನಾಗಿತ್ತು. ಕ್ಯೂಟ್ ಗಾಡಿ. ಫೋರ್ಡ್ ಒಂದು ಫ್ಯಾಮಿಲಿ ಅಂತ ಫೀಲಿಂಗ್. ಮೋರಿಸ್ ಗ್ಯಾರೇಜ್ ಇವಾಗ ಬಂದಿರೋ ಕಂಪನಿ ಅನ್ಕೊಂಡಿದ್ದೆ ಬ್ರೋ. ಪರವಾಗಿಲ್ಲ, ತುಂಬ ಹಳೆ ಕಂಪನಿ. ಏನದೇನು ಇದುವೇ ಅಣ್ಣ? ಸಕಲಾಗಿ ಶೂಟ್ ಮಾಡಿ ಅಣ್ಣ, ತುಂಬ ಕ್ಲೀನಾಗಿ ಶೂಟ್ ಮಾಡಿ ಅಣ್ಣ. ಯಾಕೆ ಹೇಳಿ? ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದಕ್ಕೆ ಹಾಕಿರಲ್ಲ ಬ್ರೋ ಬೋರ್ಡು. ಹಾಂ, ಹೇಳಿ ಅಣ್ಣ ಇದ್ರ ಬಗ್ಗೆ. ಇದು ಕಾರು 4 ಚಕ್ರ ಇದೆ. 4 ಚಕ್ರ ಇರುತ್ತಾ? 2 ಹೆಡ್ಲೈಟು, 1 ಸ್ಟೀರಿಂಗು. ಹಾಂ, ಆಮೇಲೆ F45 CS ಮ್ಯಾನ್ಹ್ಯಾಟನ್. ಮ್ಯಾನ್ಹ್ಯಾಟನು ಏನು ಹೇಳು? ಮ್ಯಾನ್ಹ್ಯಾಟನ್ ಒಂದು ಟೌನು. ಹೌದಾ? ಹಾಂ, ಇದರಲ್ಲಿ ಓಪನ್ ಹೈಮರ್ ಫಿಲಮಲ್ಲಿ ನೋಡಿಲ್ವಾ? ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅಂತ ಅವ್ರೇನೋ ಕ್ರಿಯೇಟ್ ಮಾಡಿ ಅದೇನೋ ಅದೇ ಟೌನಿಂದ ಇಲ್ಲಿ ಬಂದಿರೋದು. ಕಲರ್ ಸೂಪರ್ ಆಗೈತಲ್ಲ ಅಣ್ಣ. ನಂಬರ್ ನೋಡಿ ಅಣ್ಣ, ಅಲ್ಲಿ MER 777 ಫೇವ್ರೇಟ್ ನಂಬರು. ನೈಸ್. ಅಣ್ಣ ಯಾವ ಥರ ಇರಬೇಕಿತ್ತು ಅಂದರೆ ಅಣ್ಣ ಇದು? ಇದೆಲ್ಲ ಹಾಟ್ ವೀಲ್ಸ್ ಸಿಗುತ್ತಲ್ವ? ಸಿಗುತ್ತೆ ಅನ್ಸುತ್ತೆ. ಸಿಗುತ್ತೆ. ಅಲ್ಲ ಯಾವ ಥರ ಇರ್ಬೇಕಂತ ಇದಿರೋದು, ಎಲ್ಲ ಕಡೆ ನಿಲ್ಲಿಸ್ಬಿಟ್ಟು ಒಂದು ರೌಂಡ್ ತಗೊಂಡು ನಿಲ್ಸೋ ಥರ ನಾವು ಓಡಿಸ್ಕೊಂಡು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಲ್ಸೋ ಥರ ಇರಬೇಕಿತ್ತಲ್ವ ಅಲ್ವಾ? ರಿವ್ಯೂ ಕೊಡ್ಬೋದಿತ್ತು ಅಣ್ಣ. ಇದೆಲ್ಲ ಕಾರು ಅಣ್ಣ. ಅದೇನು ಮೇಲೆ ಏನು ಮಾಡ್ತೈತೆ ಅದು? ಏನಾರು ಹ್ಯಾರಿ ಪಾಟರ್ ಮೂವಿಂದ ಏನಾದ್ರು ತಗೊಂಡ್ಬಿಟ್ಟಾರ? ಮೇಲೆ ಆಡ್ತೈತಲ್ವ ಅದು? ಅಣ್ಣ ಅದು ಮಿಸ್ ಕಟ್ಟಾದ್ರೆ ಕೆಳಗೆ ಬೀಳಲ್ವಾ ಕಾರ್ ಮೇಲೆ? ಈ ರಾಜಾರಾಣಿಯರೆಲ್ಲ ಕೂರ್ಸ್ಕೊಂಡು ಹೋಗ್ತಾರಲ್ಲ, ಒಂದು ಇದು ಓಪಲ್ ಕ್ಯಾಡೆಟ್ 1930 ಮಾಡೆಲ್ ಜರ್ಮನಿ ಕಾರ್. ಇವು ಜಯಚಾಮರಾಜರ ಒಡೆಯರದು ಕಾರ್ ಇದು. 36 ಇಂಗ್ಲೆಂಡಿಂದ. ಸ್ಟೋರಿ ಕೇಳಿದೆ ಅಣ್ಣ, ಈ ಥರ ಕಾರ್ಗಳು ತಂದ್ಬಿಟ್ಟು ಮುಂದೆ ಪರ್ಕೆ ಕಟ್ಬಿಟ್ಟು ರೋಲ್ಸ್ ರಾಯ್ಸ್ ಅಲ್ವಾ ಮೈಸೂರನ್ನ ಕ್ಲೀನ್ ಮಾಡಿಸ್ತಿದಾರಂತೆ. ಮೈಸೂರದಲ್ಲ ಅನ್ಸುತ್ತೆ ಅದು ಸ್ಟೋರಿ. ಮೈಸೂರದಲ್ಲ, ಇಂಡಿಯನ್ ಕಿಂಗ್ದು, ಬಟ್ ಯಾರ್ದಂತ ಗೊತ್ತಿಲ್ಲ, ಯಾವ ಸ್ಟೇಟ್ ಅವರು ಅಂತ ಗೊತ್ತಿಲ್ಲ. ಅವರೇನೋ ರೋಲ್ಸ್ ರಾಯ್ಸ್ ಶೋರೂಮ್ಗೆ ಹೋದಾಗ ಅವ್ರಿಗೇನೋ ಸರಿಯಾಗಿ ಬ್ಲಾಸ್ಟ್ ಮಾಡ್ಬಿಟ್ಟಿದ್ದಾರೆ. ಏನೋ ನಿಮಗೆಲ್ಲ ಯಾಕೆ ಅಂದರೆ ಇವ್ರು ಹೋಗಿದ್ದು ವೇಷ ಆ ಥರ ಇತ್ತು, ಸ್ವಲ್ಪ ರಿಚ್ ಆಗಿ ಹೋಗಿರಲಿಲ್ಲ. ಸೊ ಅವ್ರೇನು ಅನ್ಕೊಂಡಿದ್ದಾರೆ, ಯಾರೋ ನಾರ್ಮಲ್ ಆಗಿ ಬಂದಿದ್ದಾರೆ ಅನ್ಕೊಂಡು ಅವ್ರಿಗೆ ಸ್ವಲ್ಪ ಡಿಸ್ರೆಸ್ಪೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ.